ಆತರ ಯಾವುದೇ ಒಂದು ಘಟನೆಗಳು ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಾವು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರ ಜೊತೆಗೂ ಹೋಗಿ ಬಂದಿದೀವಿ. ಬಟ್ ಒಂದು ಈ ವಿಚಾರದಲ್ಲಿ ನಾವು ತುಂಬಾನೇ ಒಂದು ಇದ್ ಮಾಡ್ಬೇಕು ಅಂದ್ರೆ ಹೆಗ್ಡೆ ಅವ್ರ ತಾಳ್ಮೆಗೆ ಸರ್. ಯಾರು ಎಷ್ಟೇ ಬಡ್ಕೊಂಡ್ರು ಏನ್ ಬೊಬ್ಬೆ ಹಾಕಿದ್ರು ಆ ಮನುಷ್ಯ ದೇವ್ರ ಹೆಂಗಿರ್ಬೇಕು ಅದೇ ರೀತಿ ಇದ್ರು. ಬಟ್ ಅಲ್ಲೇ ಇದ್ಕೊಂಡು ಅಲ್ಲಿ ಅನ್ನ ತಿಂದು ಅವ್ರ ವಿರುದ್ಧವಾಗಿ ಮಾತಾಡಿದ್ರು ನೋಡ್ರಿ, ಅವ್ರಗಳಿಗೆಲ್ಲ ಯಾವ ಶಿಕ್ಷೆ ಕೊಟ್ರು ಕಮ್ಮಿನೇ ಸರ್. ಹೊಟ್ಟೆ ಉರಿಯುತ್ತೆ ತುಂಬಾನೇ. ಅವ್ರ ಬಗ್ಗೆ ಮಾತಾಡಿರೋ ಮಾತುಗಳೆಲ್ಲ ಕೇಳಿದಾಗ ತುಂಬಾನೇ ಹೊಟ್ಟೆ ಉರಿಯುತ್ತೆ ಸರ್. ಓಕೆ, ಥ್ಯಾಂಕ್ ಯು ಪ್ರದೀಪ್ ಅವರೇ. ಇನ್ನ ಪ್ರವೀಣ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಪ್ರವೀಣ್ ಅವರೇ ನಮಸ್ಕಾರ. ನಮಸ್ತೆ, ನಾ ಪ್ರವೀಣ್ ಅಂತ ಮಾತಾಡ್ತಿರೋದು ಬೆಂಗಳೂರಿಂದ. ತುಂಬಾ ಥ್ಯಾಂಕ್ಸ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್ ಸರ್, ಥ್ಯಾಂಕ್ ಯು. ಹೇಳಿ ಸರ್. ನೋಡಿ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗೆಲ್ಲ ಹಿಂದೂಗಳು ಬಹಳ ಅವಹೇಳನ ಮಾಡ್ತಾರೆ ಅಲ್ವಾ. ನೋಡಿ, ಹಿಂದೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೂಡ ಕೊಟ್ಟಿತ್ತು, ಶ್ರೀರಾಮನೇ ಇಲ್ಲ ಅಂತ, ಅವನೊಬ್ಬ ಮಿತ್ ಅಂತ ಅಲ್ವಾ. ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಇವಾಗ ಈ SIT ನ ಬೇಕಾಬಿಟ್ಟಿ ರಚನೆ ಮಾಡಿ ಬ್ಯಾಡದೇ ಇರೋ ಇದನ್ನೆಲ್ಲ ಹಾಕಿ ಅವ್ರ ಧರ್ಮಸ್ಥಳದ ಗುರುಗಳು ಇವ್ರ ಮೇಲೆ ಅಪಪ್ರಚಾರ ತಂತು. ಈಗ 15 ದಿನ ಮಾಡ್ಬೇಕಾಗಿರೋ ಕೆಲ್ಸನ ಇವತ್ ಮಾಡ್ಬೇಕಾಗಿರೋ ಕೆಲ್ಸನ 15 ದಿನ ಹಿಂದೆನೆ ಮಾಡಿದ್ರೆ, ಅಂದ್ರೆ ಯಾರ ಬುರುಡೆ ಹಿಡ್ಕೊಂಡ್ ಬಂದಿದ್ನೋ ಅವನ ಬಗ್ಗೆ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿ ಅವ್ನು ಹೇಳ್ತಿರೋದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು SIT ಆಮೇಲೆ ಕೇಸ್ ಮುಂದುವರ್ಸಿದ್ರೆ ಈ ಅಪಪ್ರಚಾರ ಎಲ್ಲ ಉಳಿಯೋದು. ಕಾಂಗ್ರೆಸ್ ಇರದೇ ಹಿಂದೂಗಳನ್ನ ಅವಹೇಳನ ಮಾಡಕ್ಕೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ. ಇನ್ನ ಚೇತನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ಸರ್ ನಮಸ್ಕಾರ ಸರ್. ಏನ್ ಹೇಳ್ತೀರಿ ಚೇತನ್ ಅವರೇ ಇವತ್ತಿನ ಬೆಳವಣಿಗೆ ನೋಡಿದಾಗ? ಸರ್, ಒಂದ್ ಲೋಟ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಸರ್. ಮನೇಲಿ ಹಬ್ದೂಟ ಮಾಡಿಸ್ಬೇಕಂತ ಅನ್ಕೊಂಡಿದೀನಿ. ಧರ್ಮಸ್ಥಳಕ್ಕೆ ಬೇಗ ಬಂದೆ ಅಪ್ಪನ್ ನೋಡ್ಬೇಕಂತ ಫೀಲ್ ಆಗ್ತಿದೆ ಸರ್. ಆಮೇಲೆ ಇನ್ನೊಂದು ಸರ್, ಈ ಸಮೀರ್ ಹಿಂದ್ಗಡೆ ನೈಟ್ ಒಂದ್ 5 ಜನ ಹಿಂದೂಗಳೇ ಹೋಗಿ ಸಪೋರ್ಟ್ ಮಾಡಿದ್ರು ಯೂಟ್ಯೂಬರ್ಸ್. ಫಸ್ಟ್ ಅವ್ರನ್ನು ಒದ್ದು ಒಳಗಡೆ ಹಾಕ್ಬೇಕು ಸರ್. ಎಲ್ಲಿ ಅವ್ರು ಯಾರೋ ಅಡ್ರೆಸ್ಗೆ ಇಲ್ಲ. ಅವ್ನು ಯಾರೋ ಇನ್ನೊಬ್ಬ ಕಬ್ಜಾ ಅಂತ ಪಾದಯಾತ್ರೆ ಮಾಡ್ತೀನಿ ಅಂತ ಸ್ಟೈಲ್ ಆಗಿ ಹೋದ 4 ಕಾರ್ ಫಾಲೋ ಮಾಡ್ತು, 5 ಕಾರ್ ಫಾಲೋ ಮಾಡ್ತು ಅಂತ ಈ ಫೇಕ್ ನ್ಯೂಸ್ ಮಾಡುದಲ್ಲ ಸರ್. ಫಸ್ಟ್ ಯೂಟ್ಯೂಬರ್ಸ್ ನ ಕರ್ಕೊಂಡೋಗಿ ಒಳಗಡೆ ಹಾಕ್ಬೇಕು ಸರ್. ಈ ನಮ್ ಜನ ಹೇಳ್ದಂಗೆ ಯಾರೋ ಅರ್ಲಿಯರ್ ಕಾಲಲ್ಲಿ ಹೇಳಿದ್ರು, ಬೇಗ ನಂಬ್ಬಿಡ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ರೆ ಜನ ಬೇಗ ನಂಬ್ಬಿಡ್ತಾರಂತೆ. ಅದನ್ನ ಎನ್ಕ್ಯಾಶ್ ಮಾಡಿ ಹಿಂದೂ ಭಕ್ತಾದಿಗಳ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬರ್ಸಕ್ ಟ್ರೈ ಮಾಡಿದ್ರು. ಇಂಥವರಿಂದಲೇ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಯ್ತು ಅಂತ ಅನಿಸ್ತಿದ್ಯಾ ನಿಮ್ಗೆ ಚೇತನ್? ಸರ್ ನಿಜ ಸರ್, 100% ಸತ್ಯ. ನಮ್ ಗೌರ್ಮೆಂಟ್ ಯಾಕೆ ಸುಮ್ಮನೆ ಇದೆ ಅಂತ ಗೊತ್ತಿಲ್ಲ. ನಾನು ಕರ್ನಾಟಕ ಜನತೆಯಲ್ಲಿ ಏನ್ ಮನವಿ ಮಾಡ್ತೇನೆ, ಪ್ರತಿ ಒಂದು ಏರಿಯಾದಲ್ಲಿ ಒಂದು ಸ್ಟೇಷನ್ ಅಂತ ಇದೆಯಲ್ವ ಸರ್, ಎಲ್ಲಾರ ಮೇಲೂ ಒಂದು ಕಂಪ್ಲೇಂಟ್ ಕೊಡ್ಬೇಕು ಸರ್. FIR ಆಗ್ತಾನೆ ಇರ್ಬೇಕು ಇವ್ರಗಳ ಮೇಲೆ. ಇವರು ಕೋರ್ಟ್ಗೆ ಅಲ್ದುನೆ ಕೊನೆ ಪಶ್ಚಾತ್ತಾಪ ಪಡ್ಬೇಕು ಇವರು, ನಾನು ಯಾವ ಕಾರಣ ಬಂದೋ ಅಂತ. ಆ ರೀತಿ ಅಲಿಬೇಕು ಇವ್ರಿಗೆ ಕೋರ್ಟ್ಗಳಲ್ಲಿ. ಇವ್ರಿಗೆ ಕಾನೂನು ಅನ್ನೋದು ಗೊತ್ತಿಲ್ಲ ಸರ್, ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಬರೋದು, 20 ನಿಮಿಷ ವಿಡಿಯೋ ಮಾಡೋದು. ನೀವು ಕೊಡ್ತೀರಾ ಕಂಪ್ಲೇಂಟ್ ಇವರೆಲ್ಲರ ವಿರುದ್ಧ? ಹಾ ಸರ್, ನೀವು ಕೊಡ್ತೀರಾ ಕಂಪ್ಲೇಂಟ್ ಇವರೆಲ್ಲರ ವಿರುದ್ಧ? ಇದ್ದಲ್ಲೂ ಕೊಡ್ತೀನಿ ಸರ್, 100% ಕೊಡ್ತೀನಿ. ಅವತ್ತು ನೈಟ್ ಹೋಗಿ ನಿಂತ್ಕೊಂಡು ಒಬ್ಬ ಯಾರೋ ಮುಸ್ಲಿಂ ಒಂದು ವಿಡಿಯೋ ಮಾಡ್ದ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡಂಗ್ ಮಾಡ್ತಾರಲ್ಲ ಸರ್, ಅದು ಕೂಲಲ್ಲಿ ಕೂಸಾಗಿ ಯಾರಾದ್ರೂ ತನಿಖೆ ಮಾಡ್ತಾ ಇದಾರ? ಯಾರೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ಬಿಟ್ರೆ ಅವ್ರು ಹಿಂದೆ ಹೋಗ್ಬಿಟ್ರೆ ಇವಾಗ ನಾನೇ ಒಂದ್ ಮಾಡ್ತೀನಿ ಹಂಗಂತ ನಂಗೆ ಸಪೋರ್ಟ್ ಮಾಡ್ತಾರ ಸರ್? ತಪ್ಪಲ್ಲ ಸರ್ ಅದು. ಸತ್ಯ ಅಸತ್ಯ ಏನು ಅನ್ನೋದ್ರ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಚೇತನ್ ಅವರೇ ಕರೆ ಮಾಡಿದ್ದಕ್ಕೆ. ಶಿಕಾರಿಪುರದಿಂದ ನಟರಾಜ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಸರ್? ಸರ್, ಇದು ಧರ್ಮಸ್ಥಳದ ಬಗ್ಗೆ ಭಾರಿ ಅಪಪ್ರಚಾರ ಸರ್. ಇದು ಬಹಳ ನೋವಾಗ್ತಾ ಇದೆ. ಈ ಸಮೀರು ಫಸ್ಟ್ ಅವನ್ನ ಬಂಧಿಸ್ಬೇಕು ಸರ್. ಅವ್ನ ಸಮೀರನ್ ಬಂಧಿಸಿದ್ರೆ ಎಲ್ಲದೂ ಗೊತ್ತಾಗತ್ತೆ. ಇದು ಬಹಳ ಷಡ್ಯಂತ್ರ ನಡೀತಾ ಐತೆ. ಇದು ಹಿಂದೂಗಳಿಗೆ ಮಾಡ್ತಕ್ಕಂತ ದೊಡ್ಡ ಅಪಮಾನ. ಅವ್ರನ್ನ ಅಷ್ಟು ಬಂಧಿಸ್ಬೇಕು ಸರ್ ಅವ್ರನ್ನ. ಈಗ ಒಬ್ಬೊಬ್ರು ಅರೆಸ್ಟ್ ಆಗ್ತಿದಾರಲ್ಲ ಸರ್? ಒಬ್ಬೊಬ್ರು ಅರೆಸ್ಟ್ ಆಗ್ತಾ ಇದಾರ ನಟರಾಜ್ ಅವರೇ? ಏನ್ ಸರ್? ಒಬ್ಬೊಬ್ರನ್ನೇ ಅರೆಸ್ಟ್ ಮಾಡ್ತಾ ಇದಾರೆ ನಟರಾಜ್ ಅವರೇ. ವಿಷಯ ಮಾಡ್ಲಿ ಸರ್, ಮಾಡ್ಬೇಕು ಅವ್ರನ್ನ. ಮಾಡಿ ಸರಿಯಾಗಿ ಸ್ಪಂದನೆ ಮಾಡಿದ್ರೆ ಧರ್ಮಸ್ಥಳದ ಯಾವ್ದಾದ್ರು ಉಳಿಯುತ್ತೆ ಸರ್. ಆ ಪರಮಾತ್ಮ ಇದ್ದಾನೆ ಸರ್, ಮಂಜುನಾಥ ಸ್ವಾಮಿ. ಇದೆಲ್ಲ ಷಡ್ಯಂತ್ರ ನೋಡಿದ್ರೆ ಬಹಳ ನೋವಾಗುತ್ತೆ. ಓಕೆ ಓಕೆ ಫೈನ್, ಥ್ಯಾಂಕ್ ಯು ನಟರಾಜ್ ಅವರೇ. ಇನ್ನ ಆತರ ಯಾವುದೇ ಒಂದು ಘಟನೆಗಳು ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಾವು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರ ಜೊತೆಗೂ ಹೋಗಿ ಬಂದಿದೀವಿ. ಬಟ್ ಒಂದು ಈ ವಿಚಾರದಲ್ಲಿ ನಾವು ತುಂಬಾನೇ ಒಂದು ಇದ್ ಮಾಡ್ಬೇಕು ಅಂದ್ರೆ ಹೆಗ್ಡೆ ಅವ್ರ ತಾಳ್ಮೆಗೆ ಸರ್.
ಯಾರು ಎಷ್ಟೇ ಬಡ್ಕೊಂಡ್ರು ಏನ್ ಬೊಬ್ಬೆ ಹಾಕಿದ್ರು ಆ ಮನುಷ್ಯ ದೇವ್ರ ಹೆಂಗಿರ್ಬೇಕು ಅದೇ ರೀತಿ ಇದ್ರು. ಬಟ್ ಅಲ್ಲೇ ಇದ್ಕೊಂಡು ಅಲ್ಲಿ ಅನ್ನ ತಿಂದು ಅವ್ರ ವಿರುದ್ಧವಾಗಿ ಮಾತಾಡಿದ್ರು ನೋಡ್ರಿ, ಅವ್ರಗಳಿಗೆಲ್ಲ ಯಾವ ಶಿಕ್ಷೆ ಕೊಟ್ರು ಕಮ್ಮಿನೇ ಸರ್. ಹೊಟ್ಟೆ ಉರಿಯುತ್ತೆ ತುಂಬಾನೇ. ಅವ್ರ ಬಗ್ಗೆ ಮಾತಾಡಿರೋ ಮಾತುಗಳೆಲ್ಲ ಕೇಳಿದಾಗ ತುಂಬಾನೇ ಹೊಟ್ಟೆ ಉರಿಯುತ್ತೆ ಸರ್. ಓಕೆ, ಥ್ಯಾಂಕ್ ಯು ಪ್ರದೀಪ್ ಅವರೇ. ಇನ್ನ ಪ್ರವೀಣ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಪ್ರವೀಣ್ ಅವರೇ ನಮಸ್ಕಾರ. ನಮಸ್ತೆ, ನಾ ಪ್ರವೀಣ್ ಅಂತ ಮಾತಾಡ್ತಿರೋದು ಬೆಂಗಳೂರಿಂದ. ತುಂಬಾ ಥ್ಯಾಂಕ್ಸ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್ ಸರ್, ಥ್ಯಾಂಕ್ ಯು. ಹೇಳಿ ಸರ್. ನೋಡಿ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗೆಲ್ಲ ಹಿಂದೂಗಳು ಬಹಳ ಅವಹೇಳನ ಮಾಡ್ತಾರೆ ಅಲ್ವಾ. ನೋಡಿ, ಹಿಂದೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೂಡ ಕೊಟ್ಟಿತ್ತು, ಶ್ರೀರಾಮನೇ ಇಲ್ಲ ಅಂತ, ಅವನೊಬ್ಬ ಮಿತ್ ಅಂತ ಅಲ್ವಾ. ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಇವಾಗ ಈ SIT ನ ಬೇಕಾಬಿಟ್ಟಿ ರಚನೆ ಮಾಡಿ ಬ್ಯಾಡದೇ ಇರೋ ಇದನ್ನೆಲ್ಲ ಹಾಕಿ ಅವ್ರ ಧರ್ಮಸ್ಥಳದ ಗುರುಗಳು ಇವ್ರ ಮೇಲೆ ಅಪಪ್ರಚಾರ ತಂತು. ಈಗ 15 ದಿನ ಮಾಡ್ಬೇಕಾಗಿರೋ ಕೆಲ್ಸನ ಇವತ್ ಮಾಡ್ಬೇಕಾಗಿರೋ ಕೆಲ್ಸನ 15 ದಿನ ಹಿಂದೆನೆ ಮಾಡಿದ್ರೆ, ಅಂದ್ರೆ ಯಾರ ಬುರುಡೆ ಹಿಡ್ಕೊಂಡ್ ಬಂದಿದ್ದೋ ಅವನ ಬಗ್ಗೆ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿ ಅವ್ನು ಹೇಳ್ತಿರೋದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು SIT ಆಮೇಲೆ ಕೇಸ್ ಮುಂದುವರ್ಸಿದ್ರೆ ಈ ಅಪಪ್ರಚಾರ ಎಲ್ಲ ಉಳಿಯೋದು. ಕಾಂಗ್ರೆಸ್ ಇರದೇ ಹಿಂದೂಗಳನ್ನ ಅವಹೇಳನ ಮಾಡಕ್ಕೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ. ಇನ್ನ ಚೇತನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ಸರ್ ನಮಸ್ಕಾರ ಸರ್. ಏನ್ ಹೇಳ್ತೀರಿ ಚೇತನ್ ಅವರೇ ಇವತ್ತಿನ ಬೆಳವಣಿಗೆ ನೋಡಿದಾಗ? ಸರ್, ಒಂದ್ ಲೋಟ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಸರ್. ಮನೇಲಿ ಹಬ್ದೂಟ ಮಾಡಿಸ್ಬೇಕಂತ ಅನ್ಕೊಂಡಿದೀನಿ. ಧರ್ಮಸ್ಥಳಕ್ಕೆ ಬೇಗ ಬಂದೆ ಅಪ್ಪನ್ ನೋಡ್ಬೇಕಂತ ಫೀಲ್ ಆಗ್ತಿದೆ ಸರ್. ಆಮೇಲೆ ಇನ್ನೊಂದು ಸರ್, ಈ ಸಮೀರ್ ಹಿಂದ್ಗಡೆ ನೈಟ್ ಒಂದ್ 5 ಜನ ಹಿಂದೂಗಳೇ ಹೋಗಿ ಸಪೋರ್ಟ್ ಮಾಡಿದ್ರು ಯೂಟ್ಯೂಬರ್ಸ್. ಫಸ್ಟ್ ಅವ್ರನ್ನು ಒದ್ದು ಒಳಗಡೆ ಹಾಕ್ಬೇಕು ಸರ್. ಎಲ್ಲಿ ಅವ್ರು ಯಾರು ಅಡ್ರೆಸ್ಗೆ ಇಲ್ಲ. ಅವ್ನು ಯಾರೋ ಇನ್ನೊಬ್ಬ ಕಬ್ಜಾ ಅಂತ ಪಾದಯಾತ್ರೆ ಮಾಡ್ತೀನಿ ಅಂತ ಸ್ಟೈಲ್ ಆಗಿ ಹೋದ 4 ಕಾರ್ ಫಾಲೋ ಮಾಡ್ತು, 5 ಕಾರ್ ಫಾಲೋ ಮಾಡ್ತು ಅಂತ ಈ ಫೇಕ್ ನ್ಯೂಸ್ ಮಾಡುದಲ್ಲ ಸರ್. ಫಸ್ಟ್ ಯೂಟ್ಯೂಬರ್ಸ್ ನ ಕರ್ಕೊಂಡೋಗಿ ಒಳಗಡೆ ಹಾಕ್ಬೇಕು ಸರ್. ಈ ನಮ್ ಜನ ಹೇಳ್ದಂಗೆ ಯಾರೋ ಅರ್ಲಿಯರ್ ಕಾಲಲ್ಲಿ ಹೇಳಿದ್ರು, ಬೇಗ ನಂಬ್ಬಿಡ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ರೆ ಜನ ಬೇಗ ನಂಬ್ಬಿಡ್ತಾರಂತೆ. ಅದನ್ನ ಎನ್ಕ್ಯಾಶ್ ಮಾಡಿ ಹಿಂದೂ ಭಕ್ತಾದಿಗಳ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬರ್ಸಕ್ ಟ್ರೈ ಮಾಡಿದ್ರು. ಇಂಥವರಿಂದಲೇ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಯ್ತು ಅಂತ ಅನಿಸ್ತಿದ್ಯಾ ನಿಮ್ಗೆ ಚೇತನ್? ಸರ್ ನಿಜ ಸರ್, 100% ಸತ್ಯ. ನಮ್ ಗೋರ್ಮೆಂಟ್ ಯಾಕೆ ಸುಮ್ನೆ ಇದೆ ಅಂತ ಗೊತ್ತಿಲ್ಲ. ನಾನು ಕರ್ನಾಟಕ ಜನತೆಯಲ್ಲಿ ಏನ್ ಮನವಿ ಮಾಡ್ತೀನಿ, ಪ್ರತಿ ಒಂದು ಏರಿಯಾದಲ್ಲಿ ಒಂದು ಸ್ಟೇಷನ್ ಅಂತ ಇದೆಯಲ್ವ ಸರ್, ಎಲ್ಲಾರ ಮೇಲೂ ಒಂದು ಕಂಪ್ಲೇಂಟ್ ಕೊಡ್ಬೇಕು ಸರ್. FIR ಆಗ್ತಾನೆ ಇರ್ಬೇಕು ಇವ್ರಗಳ ಮೇಲೆ. ಇವರು ಕೋರ್ಟ್ಗೆ ಹಲ್ದುನೆ ಕೊನೆ ಪಶ್ಚಾತ್ತಾಪ ಪಡ್ಬೇಕು ಇವರು, ನಾನು ಯಾಕಾನು ಬಂದೋ ಅಂತ. ಆ ರೀತಿ ಅಲ್ಲಿಬೇಕು ಇವ್ರಿಗೆ ಕೋರ್ಟ್ಗಳಲ್ಲಿ. ಇವ್ರಿಗೆ ಕಾನೂನು ಅನ್ನೋದು ಗೊತ್ತಿಲ್ಲ ಸರ್, ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಬರೋದು, 20 ನಿಮಿಷ ವಿಡಿಯೋ ಮಾಡೋದು. ನೀವು ಕೊಡ್ತೀರಾ ಕಂಪ್ಲೇಂಟ್ ಇವರೆಲ್ಲರ ವಿರುದ್ಧ? ಹಾ ಸರ್, ನೀವು ಕೊಡ್ತೀರಾ ಕಂಪ್ಲೇಂಟ್ ಇವರೆಲ್ಲರ ವಿರುದ್ಧ? ನಿಜವಾಗ್ಲೂ ಕೊಡ್ತೀನಿ ಸರ್, 100% ಕೊಡ್ತೀನಿ. ಅವತ್ತು ನೈಟ್ ಹೋಗಿ ನಿಂತ್ಕೊಂಡು ಒಬ್ಬ ಯಾರೋ ಮುಸ್ಲಿಂ ಒಂದು ವಿಡಿಯೋ ಮಾಡ್ದ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡಂಗ್ ಮಾಡ್ತಾರಲ್ಲ ಸರ್, ಅದು ಕೂಸಾಗಿ ಯಾರಾದ್ರೂ ತನಿಖೆ ಮಾಡ್ತಾ ಇದಾರ? ಯಾರೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ಬಿಟ್ರೆ ಅವ್ರು ಹಿಂದೆ ಹೋಗ್ಬಿಟ್ರೆ ಅವ್ರು ನಾನೇ ಒಂದ್ ಮಾಡ್ತೀನಿ ಹಂಗಂತ ನಂಗೆ ಸಪೋರ್ಟ್ ಮಾಡ್ತಾರ ಸರ್? ತಪ್ಪಲ್ಲ ಸರ್ ಅದು. ಸತ್ಯ ಅಸತ್ಯ ಏನು ಅನ್ನೋದ್ರ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಚೇತನ್ ಅವರೇ ಕರೆ ಮಾಡಿದ್ದಕ್ಕೆ. ಶಿಕಾರಿಪುರದಿಂದ ನಟರಾಜ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಸರ್? ಸರ್, ಇದು ಧರ್ಮಸ್ಥಳದ ಬಗ್ಗೆ ಭಾರಿ ಅಪಪ್ರಚಾರ ಸರ್. ಇದು ಬಹಳ ನೋವಾಗ್ತಾ ಇದೆ. ಈ ಸಮೀರು ಫಸ್ಟ್ ಅವನ್ನ ಬಂಧಿಸ್ಬೇಕು ಸರ್. ಅವ್ನ ಸಮೀರನ್ ಬಂಧಿಸಿದ್ರೆ ಎಲ್ಲದೂ ಗೊತ್ತಾಗತ್ತೆ. ಇದು ಬಹಳ ಷಡ್ಯಂತ್ರ ನಡೀತಾ ಐತೆ. ಇದು ಹಿಂದೂಗಳಿಗೆ ಮಾಡ್ತಕ್ಕಂತ ದೊಡ್ಡ ಅಪಮಾನ. ಅವ್ರನ್ನ ಅಷ್ಟು ಬಂಧಿಸ್ಬೇಕು ಸರ್ ಅವ್ರನ್ನ. ಈಗ ಒಬ್ಬೊಬ್ರು ಅರೆಸ್ಟ್ ಆಗ್ತಿದಾರಲ್ಲ ಸರ್? ಒಬ್ಬೊಬ್ರೆ ಅರೆಸ್ಟ್ ಆಗ್ತಾ ಇದಾರ ನಟರಾಜ್ ಅವರೇ? ಏನ್ ಸರ್? ಒಬ್ಬೊಬ್ರನ್ನೇ ಅರೆಸ್ಟ್ ಮಾಡ್ತಾ ಇದಾರೆ ನಟರಾಜ್ ಅವರೇ. ವಿಷಯ ಮಾಡ್ಲಿ ಸರ್, ಮಾಡ್ಬೇಕು ಅವ್ರನ್ನ. ಮಾಡಿ ಸರಿಯಾಗಿ ಸ್ಪಂದನೆ ಮಾಡಿದ್ರೆ ಧರ್ಮಸ್ಥಳದ ಯಾವ್ದಾದ್ರು ಉಳಿಯುತ್ತೆ ಸರ್. ಆ ಪರಮಾತ್ಮ ಇದ್ದಾನೆ ಸರ್, ಮಂಜುನಾಥ ಸ್ವಾಮಿ. ಇದೆಲ್ಲ ಷಡ್ಯಂತ್ರ ನೋಡಿದ್ರೆ ಬಹಳ ನೋವಾಗ